ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಟ್ರಯಾಂಗಲ್ಸ್ ಮೇಲೆ ಸಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕೇಳ್ಬೋದು. ಹಾಗೆ ನೋಟ್ಸ್ಗಳು ಸಹ ನಿಮಗೆ ಪ್ರೊವೈಡ್ ಮಾಡಲಾಗುತ್ತದೆ. ನೀವು ಕ್ಲಾಸ್ ಮತ್ತು PDF ಎರಡೂ ಕೂಡ ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ ಹಾಗೆ 10 ರಿಂದ 15 ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ನಿಮ್ಗೆ ದೊರೆಯುತ್ತವೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇ ಕ್ವಶನು, ಗಿವನ್ ದ್ಯಾಟ್ ರೇಷಿಯೋ ಆಫ್ ಅಲ್ಟಿಟ್ಯೂಡ್ಸ್ ಆಫ್ ಟೂ ಟ್ರಯಾಂಗಲ್ಸ್ ಈಸ್ 4:5, ರೇಷಿಯೋ ಆಫ್ ದೇರ್ ಏರಿಯಾಸ್ ಈಸ್ 3:2, ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಬೇಸಿಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ರಯಾಂಗಲ್ದ ನಮ್ಗೆ ಏರಿಯಾವನ್ನು 3:2 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಏರಿಯಾ ಆಫ್ ಟ್ರಯಾಂಗಲ್ 1 ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ 2 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 3:2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಟ್ರಯಾಂಗಲ್ದು 3 ಏರಿಯಾ ಇದ್ರೆ ಎರಡನೇ ಟ್ರಯಾಂಗಲ್ದು 2 ಏರಿಯಾ ಅದ. ಸೊ ಇಲ್ಲಿ ನಮ್ಗೆ ಏರಿಯಾ ಫಾರ್ಮುಲಾ ಏನ 1/2 ಇಂಟು ಇಲ್ಲಿ ಅಲ್ಟಿಟ್ಯೂಡ್ ಎಷ್ಟದ 4 ಅದ, ಇಲ್ಲಿ ಫಸ್ಟ್ನೇದ ಇಂಟು ನಮಗೆ ಬೇಸ್ ಗೊತ್ತಿಲ್ಲ. ಸೊ ಬೇಸನ್ನು B1 ಅಂತ ಇಟ್ಕೋರಿ, ಡಿವೈಡೆಡ್ ಬೈ ಇದು ಸೇಮ 1/2, ಇಲ್ಲಿ ಅಲ್ಟಿಟ್ಯೂಡ್ ಎಷ್ಟದ 5 ಅದ, ಇಂಟು ಬೇಸ್ ಇಲ್ಲಿ B2 ಅಂತ ಇಟ್ಕೋರಿ. ಸೊ ಇಲ್ಲಿ ಎಷ್ಟದ 3/2 ಅಂತ ನಮಗೆ ಏರಿಯಾವನ್ನು ಕೊಟ್ಟಿದ್ದಾರೆ. ಸೊ ಈ 1/2 ಈ 1/2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ 4 ಇದ್ದಿದ್ದ ಈ ಕಡೆ ಬರ್ತಂದ್ರೆ ಇಲ್ಲಿ ಕೆಳಗೆ ಬರ್ತದೆ, ಈ 5 ಇದ ಕೆಳಗಡ್ಡ ಇದು ಈಚೆ ಕಡೆ ಹೋತಂದ್ರೆ ಮೇಲೆ ಬರ್ತದೆ. ಇವೆರಡು ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 5 3 15 ಆಗುತ್ತೆ, ಇಲ್ಲಿ 2 4 8 ಆಗುತ್ತೆ. ಸೊ ಇಲ್ಲಿ B1/B2 ಈಕ್ವಲ್ ಟು 15/8 ಅಂತ ಆಗುತ್ತೆ. ಸೊ ಈ 15/8 ನಾವು 15:8 ಅಂತ ನಾವು ಇಲ್ಲಿ ಬರಿಬೋದು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಇಲ್ಲಿ ಆಪ್ಷನ್ B ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ B ಏನಾಗುತ್ತೆ? ಇಲ್ಲಿ 15:8 ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇನ್ ಅ ಟ್ರಯಾಂಗಲ್ ABC ದ external bisector of angle B and angle C meet at the point O. If angle A equal to 70 degree, then the measure of angle BOC is ಅಂದರು. ಸೊ ಇಲ್ಲಿ ನೋಡ್ಬೋದು ಆ್ಯಂಗಲ್ ಯಾವ ರೀತಿ ಅದ. ಇಲ್ಲಿ ಎ ಆ್ಯಂಗಲ್ 70 ಡಿಗ್ರಿ ಕೊಟ್ಟಿದ್ದಾರೆ. ನಾವು ಇಲ್ಲಿ BOC ಅನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ BOC ಅನ್ನು ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ, ಇಲ್ಲಿ ದ ಎಕ್ಸ್ಟರ್ನಲ್ ಬೈಸೆಕ್ಟರ್ ಆಫ್ ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ C ಮೀಟ್ ಆಟ್ O ಪಾಯಿಂಟ್. ಸೊ ಇದ ಮತ್ತು ಇವೆರಡು O ಪಾಯಿಂಟ್ನಲ್ಲಿ ಇಲ್ಲಿ ಮೀಟ್ ಆಗಿದ್ದವು. ಸೊ ಈ ಆ್ಯಂಗಲನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ BOC ಅನ್ನೋದು ಇಲ್ಲಿ ಆ್ಯಂಗಲ 90 ಡಿಗ್ರಿ ಮೈನಸ್ ಎ ಅಂದರೆ ಈ ಥರ ಹಾಫ್ದ ಕಳೆದಾಗ ನಮಗೆ ಇಲ್ಲಿ BOC ದ ಆ್ಯಂಗಲ ಸಿಗ್ತದೆ. ಸೊ ಇದು 70 ಡಿಗ್ರಿ ಅದ ಆ್ಯಂಗಲ್ ಎ. ಸೊ ಈ ಥರ ಹಾಫ್ ಅಂದ್ರೆ 35 ಇರ್ತದೆ. ಸೊ ಇದನ್ನು 90 ಡಿಗ್ರಿಯಲ್ಲಿ ಕಳೆದಾಗ ನಮ್ಗೆ 55 ಅನ್ನೋದು ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ಸೊ ಇದು 55 ಡಿಗ್ರಿ ಇರ್ತದೆ. ಸೊ ಇದು ಟ್ರಯಾಂಗಲ್ ಚಾಪ್ಟರ್ ಹೇಳೋತ್ನಾಗ ಏನೈತಿ, ಇದು ಯಾವ ರೀತಿ ಬರ್ತದೆ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ. ಸೊ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಬರ್ತದೆ ಮುಂದೆ ಟ್ರಯಾಂಗಲ್ಸ್ ಮೇಲೆ. ಸೊ ಅವಾಗೂ ಕೂಡ ನೀವು ನೋಡ್ಕೋಬೋದು ಇದು ಯಾವ ರೀತಿ ಬಂತು ಅಂತ. ಸೊ ನೆಕ್ಸ್ಟ್ ಕ್ವಶನ್, ಇಫ್ I be the in center of a triangle ABC and angle B 70 degree, angle C 50 degree, then the magnitude of BIC is ಅಂದರು. ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಗ್ನಿಟ್ಯೂಡ್ ಆಫ್ BIC. ಸೊ ಇಲ್ಲಿ ನಾವು BIC ಅನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಮ್ಗೆ ABC ಅಂದರೆ ಗೊತ್ತದ 180 ಡಿಗ್ರಿ ಇರ್ತದೆ.
ಸೊ ಈ ಆ್ಯಂಗಲ ಕೂಡಿ 180 ಇರ್ತದೆ. ಇಲ್ಲಿ ಆಲ್ರೆಡಿ 70 ಅದ, ಇದು 50 ಅದ, ಅಂದ್ರೆ 120 ಆಯಿತು. ಸೊ ಇನ್ನು 60 ಡಿಗ್ರಿ, ಇನ್ನು 60 ಡಿಗ್ರಿ ಯಾವುದಾಗಿರ್ತದೆ ಇಲ್ಲಿ ಎ 60 ಡಿಗ್ರಿ ಆಗಿರ್ತದೆ. ಸೊ ಎ ಕೋನ ಏನೈತಿ 60 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಬಿ ಐ ಸಿ ಬೇಕಂದ್ರೆ, ಸೊ ಈ ಆ್ಯಂಗಲ್ ಬೇಕಂದ್ರೆ ನಮ್ಗೆ 90 ಡಿಗ್ರಿ ಪ್ಲಸ್ ಈ ಆ್ಯಂಗಲ್ದ ಹಾಫ್ ಇರ್ತದೆ. ಸೊ ಇದೇಗ್ರೆ ಹೇಳಿದ ಹಾಗೆ ಏನೈತಿ ಇಲ್ಲಿ ಈ ಆ್ಯಂಗಲ್ದ ಹಾಫ್ ಇರ್ತದೆ. ಸೊ ಈ ಆ್ಯಂಗಲ್ ಎಷ್ಟದ 60 ಡಿಗ್ರಿ ಇತ್ತು, 60ದ ಹಾಫ್ ಇಲ್ಲಿ 30, ಅಂದರೆ ಇಲ್ಲಿ ಆ್ಯಂಗಲ್ ಬಿ ಐ ಸಿ ಅನ್ನೋದು ಇಲ್ಲಿ ಎಷ್ಟಾಗಿರ್ತದೆ 120 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಬಿ ಐ ಸಿ ಅನ್ನೋ ಕೋನ ಏನಿರ್ತದ 120 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಹಾಫ್ ಮಾಡಿದಾಗ ನಮಗೆ 30 ಬಂತು, ಇಲ್ಲಿ 90 + 30 ಅಂದಾಗ ಇಲ್ಲಿ ನಮಗೆ 120 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಇಫ್ ಎ ಡಿ ಇಸ್ perpendicular to BC then AB square plus CD square is equal to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ರಯಾಂಗಲ್ ಯಾವ ರೀತಿ ಬರ್ತದೆ, ಸೊ ಈ ರೀತಿ ಏನೈತಿ ಇಲ್ಲಿ ಟ್ರಯಾಂಗಲ್ ಬರ್ತದೆ. ಇದು ಎ ಡಿ ಬಿ ಸಿ. ಸೊ ಇದು ಎ ಡಿ ಅನ್ನೋದು ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಅದ. ಸೊ ಇಲ್ಲಿ ನಮ್ಗೆ ಎ ಬಿ ಸ್ಕ್ವೇರ್ ಇತರ ಸ್ಕ್ವೇರ್ ಏನೈತಿ, ಇತರ ಸ್ಕ್ವೇರು ಪ್ಲಸ್ ಸಿ ಡಿ ಸ್ಕ್ವೇರ್ ಇತರ ಇವೆರಡು ಸ್ಕ್ವೇರ್ ಏನೈತಿ ಇಲ್ಲಿ ಎ ಅಂತ ತೋರಿ. ಸೊ ಇವೆರಡು ಸ್ಕ್ವೇರ ಯಾವೆರಡು ಸ್ಕ್ವೇರ್ಗೆ ಇಲ್ಲಿ ಈಕ್ವಲ್ ಆಗಿರ್ತದ ಅಂತ ಕೇಳಿದರು. ಸೊ ಇಲ್ಲಿ 2AC ಸ್ಕ್ವೇರ್ ಅಂದರು. ಎ ಸಿ ಇದಕ್ಕೆ ಈ ಥರ ಡಬಲ್ ಆಗಿರೋದಿಲ್ಲ, ಯಾಕಂದ್ರೆ ಇಲ್ಲಿ ಒಂದದ, ಈ ಥರ ಡಬಲ್ ಅಂತೂ ಆಗಿರೋದಿಲ್ಲ, ಇದು ಆಗೋದಿಲ್ಲ, ನನ್ ಆಫ್ ದೀಸು ಆಗೋದಿಲ್ಲ. ಇಲ್ಲಿ 2BD ಸ್ಕ್ವೇರ್, ಬಿ ಡಿ ಇತರ ಸ್ಕ್ವೇರು ಆಗಿರೋದಿಲ್ಲ. ಇಲ್ಲಿ ನಮಗೆ ಯಾವುದಾಗಿರ್ತದೆ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ಡಯಾಗ್ರಾಮ್ ಮುಖಾಂತರ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ನೋಡೋ ನೀವು ಇಲ್ಲಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅದ, ಇಲ್ಲಿ ಎ ಬಿ ಸ್ಕ್ವೇರ್. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಇದು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನೈತಿ, ಇದನ್ನು ನಾವು ಬರಿಬೋದು. ನೆಕ್ಸ್ಟ್ ಇಲ್ಲಿ ಎ ಡಿ ಅನ್ನು ಇಟ್ಕೊಂಡ ಈ ಬಿ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿದಾರು. ನೆಕ್ಸ್ಟ್ ಇನ್ನು ಟ್ರಯಾಂಗಲ್ ಎ ಸಿ ಡಿ ಒಳಗೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲೂ ಕೂಡ ಎ ಡಿ ಅನ್ನು ಇಟ್ಕೊಂಡ ಈ ಸಿ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಏನಾಗಿತ್ತು ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ. ಸೊ ಎ ಡಿ ಸ್ಕ್ವೇರ್ ಇಲ್ಲಿ ಎರಡನ್ನು ಕಂಪೇರ್ ಮಾಡಿದಾಗ ನಮಗೇನು ಬರ್ತದೆ, ಸೊ ಇದು ಈಕ್ವಲ್ ಟು ಇದು ಇಲ್ಲಿ ಬರ್ತದೆ. ಸೊ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ನಮಗೆ ಏನು ಬರ್ತದೆ ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಇಲ್ಲಿ ಬರ್ತದೆ. ಸೊ ಇಲ್ಲಿ ಏನೈತಿ ಈ ಮೈನಸ್ ಸಿ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿ ಮೈನಸ್ ಬಿ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಸೊ ಈ ರೀತಿ ನಮ್ಗೆ ಇದು ಬರ್ತದೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಆಪ್ಷನ್ ಬಿ, ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಇಲ್ಲಿ ಆಗುತ್ತೆ. Next question, ABC is a triangle in which angle A equal to 90 degree. Let P be the any point on a side AC. If BC equal to 10 cm, AC equal to 8 cm, BP equal to 9 cm, then AP equal to ಎಷ್ಟು ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ನಮಗೆ ಎ ಸಿ ಗೊತ್ತದ 8 ಸೆಂಟಿಮೀಟ್ರ, ಬಿ ಸಿ ಗೊತ್ತದ 10 ಸೆಂಟಿಮೀಟ್ರ, ಇಲ್ಲಿ ಬಿ ಪಿ ಗೊತ್ತದ 9 ಸೆಂಟಿಮೀಟ್ರ್. ಸೊ ನಾವು ಇಲ್ಲಿ ಏನನ್ನ ಎ ಪಿ ಅನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಟೋಟಲ್ ಆಗಿ ಎ ಸಿ 8 ಸೆಂಟಿಮೀಟ್ರ್ ಅದ ಅಂದ್ರೆ ಇಲ್ಲಿ ಎ ಪಿ ಎಷ್ಟದ ಅಂತ ಇಲ್ಲಿ ಕೇಳಿದಾರು. ಸೊ ಮೊದಲೇದಾಗಿ ನಾವು ಈ ಎ ಬಿ ಅನ್ನು ಕಂಡು ಹಿಡಿನು, ಎ ಬಿ ಎಷ್ಟು ಬರ್ತದ ಅಂತ. ಸೊ ಇದು ಏನಾಗುತ್ತೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು
ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಬಿ ಸಿ ಅಂದರೆ ಎಷ್ಟು ಗೊತ್ತದ 10 ಸ್ಕ್ವೇರ, ಎ ಸಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ, ಇಲ್ಲಿ ಎ ಬಿ ಸ್ಕ್ವೇರ ಗೊತ್ತಿಲ್ಲ ಯಾಸ್ ಇಟ್ ಈಸ್ ಇಲ್ರಿ. ಸೊ ಈ 8 ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ಇದು 10 ಸ್ಕ್ವೇರ 100 ಆಗುತ್ತೆ, ಇದು 8 ಸ್ಕ್ವೇರ 64 ಆಗುತ್ತೆ. ಇಲ್ಲಿ ಎ ಬಿ ಸ್ಕ್ವೇರ್. ಸೊ 100ರಲ್ಲಿ 64 ಕಳೆದಾಗ 36 ಉಳಿತದೆ. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು 36 ಆತಂದ್ರೆ ನಮ್ಗೆ ಎ ಬಿ ಈಕ್ವಲ್ ಟು ಎಷ್ಟಾಗುತ್ತೆ 6 ಆಗಿರ್ತದೆ. ಎ ಬಿ ಈಕ್ವಲ್ ಟು ಇಲ್ಲಿ ನಮ್ಗೆ 6 ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಎ ಬಿ ಈಕ್ವಲ್ ಟು 6 ಬಂದದ. ನೆಕ್ಸ್ಟ್ ಏನು ಮಾಡಿದಾರು ಇಲ್ಲಿ ಎ ಬಿ ಈಕ್ವಲ್ ಟು ಇದೆ 6 ಬಂತು. ಸೊ ಇಲ್ಲಿ ನಮ್ಗೆ ಎ ಬಿ ಗೊತ್ತದ, ಪಿ ಬಿ ಗೊತ್ತದ. ಸೊ ನಾವು ಇಲ್ಲಿ ಎ ಪಿ ಅನ್ನು ಕಂಡು ಹಿಡಿಯೋಣ. ಸೊ ಇಲ್ಲಿ ಏನಾಗುತ್ತೆ ಪಿ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್. ಸೊ ಇಲ್ಲಿ ಪಿ ಬಿ ಎಷ್ಟದ ಇಲ್ಲಿ 9 ಸ್ಕ್ವೇರ್ ಅದ. ನೆಕ್ಸ್ಟ್ ಎ ಬಿ ಎಷ್ಟು ಬತ್ತು ನಮಗೆ 6 ಬತ್ತು ಪ್ಲಸ್ ಎ ಪಿ ಆ್ಯಸ್ ಇಟ್ ಈಸ. ಸೊ ಈ 9 ಸ್ಕ್ವೇರ್ ಅಂದರೆ ಇಲ್ಲಿ 81, 6 ಸ್ಕ್ವೇರ್ ಅಂದರೆ 36, ಇಲ್ಲಿ ಎ ಪಿ ಸ್ಕ್ವೇರ್. ಸೊ ಇಲ್ಲಿ 81ರಲ್ಲಿ 36 ಇಲ್ಲಿ ನಾವು ಕಳೆದಾಗ ಎಷ್ಟು ಬರ್ತದೆ ಇಲ್ಲಿ 45 ಬರ್ತದೆ. ಇಲ್ಲಿ ಎ ಪಿ ಸ್ಕ್ವೇರ್ ಈಕ್ವಲ್ ಟು 45 ಆಗುತ್ತೆ. ಸೊ ಈ 45 ಯಾವ ರೀತಿ ಬರ್ತಾರೆ ಅಂದ್ರೆ ಅವರು ಇಲ್ಲಿ ಎ ಪಿ ಸ್ಕ್ವೇರ್ ಈಕ್ವಲ್ ಟು 45 ಅಂತ ಬಂದೈತಿ. ಸೊ ಇಲ್ಲಿ ಎ ಪಿ ಈಕ್ವಲ್ ಟು ರೂಟ್ ಆಫ್ 9 ಇಂಟು 5 ಅಂತ ಆಗುತ್ತೆ. 9 45. ಈ ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ರೂಟ್ ಆಗ್ಯದ. ನೆಕ್ಸ್ಟ್ ಇಲ್ಲಿ ಎ ಪಿ ಈಕ್ವಲ್ ಟು ಇಲ್ಲಿ 9 ಸ್ಕ್ವೇರನ್ನು ನಾವು ಹೊರಗೆ ತಗೊಂಡಾಗ 3 ಆಗುತ್ತೆ, ಇದು ರೂಟ್ 5 ಆಗುತ್ತೆ. ಸೊ ಇಲ್ಲಿ 3 ರೂಟ್ 5 ಸೆಂಟಿಮೀಟ್ರ್ ಎ ಪಿ ಆಗಿರ್ತದೆ. ನೆಕ್ಸ್ಟ್ angle A of a triangle ABC is a right angle. AD is a perpendicular on a BC. If BC equal to 14 and BD equal to 5 cm, then a measure of AD is ಅಂದರು. ಸೊ ಇಲ್ಲಿ ಬಿ ಡಿ 5 ಸೆಂಟಿಮೀಟ್ರ್ ಅದ, ಸಿ ಡಿ 9 ಸೆಂಟಿಮೀಟ್ರ್ ಅದ. ಸೊ ಇಲ್ಲಿ ಟೋಟಲ 14 ಸೆಂಟಿಮೀಟ್ರ್. ಸೊ ಅವರು ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ 14, ಬಿ ಡಿ 5 ಅಂದರೆ ಇಲ್ಲಿ ಈ ಟೋಟಲ್ ಅವರ ಬಿ ಸಿ 14 ಕೊಟ್ಟಿರು, ಹಾಗೆ ಬಿ ಡಿ 5 ಕೊಟ್ಟರೆ 14ರಲ್ಲಿ 5 ಕಳೆದಾಗ ಇಲ್ಲಿ ನಮಗೆ ಸಿ ಡಿ ಎಷ್ಟು ಉಳಿತು 9 ಸೆಂಟಿಮೀಟ್ರ್ ಉಳಿತದ. ನೆಕ್ಸ್ಟ್ ಇಲ್ಲಿ ನಾವು ಏನನ್ನು ಕಂಡು ಹಿಡಿಬೇಕು, ಇಲ್ಲಿ ಎ ಡಿಯನ್ನು ಕಂಡು ಹಿಡಿಬೇಕು. ಸೊ ಈ ಹೈಟನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಬಿ ಡಿ ಇಂಟು ಇಲ್ಲಿ ಸಿ ಡಿ ಅಂತ ಆಗುತ್ತೆ. ಯಾಕಂದರೆ ಇದು ಪರ್ಪೆಂಡಿಕ್ಯುಲರ್ ಅದ, ಹಾಗಾಗಿ ಇಲ್ಲಿ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್ ಆನ್ ಬಿ ಸಿ ಅದ. ಸೊ ಇಲ್ಲಿ ಏನಾಗುತ್ತೆ ಇವುಗಳ ಇಂಟುನ ಆಗಿರ್ತದೆ. ಸೊ ಹಾಗಾಗಿ 9 ಇಲ್ಲಿ 45 ಆಗುತ್ತೆ. ಎ ಡಿ ಈಕ್ವಲ್ ಟು 3 ರೂಟ್ 5 ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಫಾರ್ ಅ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಎಫ್ ಆರ್ ದಿ ಮಿಡ್ ಪಾಯಿಂಟ್ ಆಫ್ ಇಟ್ಸ್ ಸೈಡ್. ಇಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು 24 ಸ್ಕ್ವೇರ್ ಯೂನಿಟ್ಸ್ ದೆನ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಅಂದರು. ಸೊ ಇಲ್ಲಿ ನೋಡ್ಬೋದು ನಾವು ಈ ಆ್ಯಂಗಲನ್ನು ಕಂಡು ಹಿಡಿಬೇಕು. ನಮಗೆ ಎ ಬಿ ಸಿ ಈ ಆ್ಯಂಗಲನ್ನು ಅವರು ಕೊಟ್ಟಿದ್ದಾರೆ. ಇ ಡಿ ಎಫ್ ಇವು ಏನದಾವಲ್ಲ ಇವ ಮಿಡ್ ಪಾಯಿಂಟ್ ಅದಾವ ಅಂದ್ರೆ ಸೊ ಪ್ರತಿಯೊಂದು ಆ್ಯಂಗಲ್ ಇಲ್ಲಿ ಏನಾಗುತ್ತೆ ಈಕ್ವಲ್ ಆಗಿರ್ತವೆ. ಇಲ್ಲಿ ಟ್ರಯಾಂಗಲ್ಗಳು ಏನೈತಿ ಪ್ರತಿಯೊಂದು ಈಕ್ವಲ್ ಆಗಿರ್ತವೆ. ಯಾಕಂದರೆ ಇ ಅನ್ನೋದು ಡಿ ಅನ್ನೋದು ಎಫ್ ಅನ್ನೋದು ಈ ಪ್ರತಿಯೊಂದು ಬಾಹುತರ ಮೇಲೆ ಏನೈತಿ ಮಿಡ್ ಪಾಯಿಂಟ್ ಅಂದ್ರೆ ಮಿಡಲ್ದಾಗ ಬಂದಿರ್ತದೆ ಅಂದರೆ ಇವು ಪ್ರತಿಯೊಂದು ಟ್ರಯಾಂಗಲ್ಗಳು ಈಕ್ವಲ್ ಆಗಿರ್ತಾವೆ. ಟೋಟಲ್ ಆಗಿ ಇಲ್ಲಿ ನಮ್ಗೆ ಎಷ್ಟು 4 ಟ್ರಯಾಂಗಲ್ದವ.
ಇಲ್ಲಿ 4 ಟ್ರಯಾಂಗಲ್ ಒಳಗೆ ಇಲ್ಲಿ ನೋಡ್ಬೋದು ಡಿ ಇ ಎಫ್ ಇದ್ರ ಟೋಟಲ್ ಏನೈತಿ 24 ಅದ. ಸೊ 1/4 ಇಂಟು 24. ಸೊ ಈ 24 ಅನ್ನೋದು ಏರಿಯಾ ಏನದ ಸ್ಕ್ವೇರ್ ಯೂನಿಟ್ಸ. ಈ ಇದ್ರೊಳಗೆ 4 ಟ್ರಯಾಂಗಲ್ದ ಸ್ಕ್ವೇರ್ ಯೂನಿಟ್ ಏರಿಯಾವನ್ನು ಕೂಡಿಸಿದಾಗ ಇದು 24 ಬಂದದ. ಸೊ ಈ 4ರಲ್ಲೇ ಭಾಗಾಕಾರ ಮಾಡಿದಾಗ 4 1 4 6. ಸೊ ಇಲ್ಲಿ ಪ್ರತಿಯೊಂದು ಟ್ರಯಾಂಗಲ್ದ ಏರಿಯಾ ಎಷ್ಟು ಇರ್ತದೆ ಅಂದ್ರೆ 6 ಸ್ಕ್ವೇರ್ ಯೂನಿಟ್ಸ್ ಇಲ್ಲಿ ಇರ್ತದೆ. ಸೊ ಡಿ ಇ ಎಫ್ ಇಲ್ಲಿ ಏನಾಗುತ್ತೆ 6 ಸ್ಕ್ವೇರ್ ಯೂನಿಟ್ಸ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಆ್ಯಂಗಲ್ ಎ ಪ್ಲಸ್ 1/2 ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 140. ದೆನ್ ಆ್ಯಂಗಲ್ ಬಿ ಈಸ್ ಅಂದರು. ಸೊ ಇಲ್ಲಿ ಆ್ಯಂಗಲ್ ಎ ಪ್ಲಸ್ 1/2 ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 140 ಅದ. ಸೊ ಇಲ್ಲಿ ಟ್ರಯಾಂಗಲ್ ಒಳಗೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180 ಡಿಗ್ರಿ ಇರ್ತದೆ. ಸೊ ಟ್ರಯಾಂಗಲ್ ಒಳಗೆ ಆ್ಯಂಗಲ್ 3 ಆ್ಯಂಗಲ್ ಕೂಡಿಸಿದಾಗ 180 ಡಿಗ್ರಿ ಇರ್ತದೆ. ಸೊ ಇಲ್ಲಿ ನಾವು ಬಿ ಅನ್ನು ಕಂಡುಹಿಡಬೇಕು. ಸೊ ಅವಾಗ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡೋ ಮುಖಾಂತರ ಇಲ್ಲಿ ನಾವು ಕಲಿನು. ಇಲ್ಲಿ ಎ ಗೆಟ್ ಕ್ಯಾನ್ಸಲ, ಇಲ್ಲಿ ಬಿ ಗೆಟ್ ಕ್ಯಾನ್ಸಲ. ಇಲ್ಲಿ ಎಷ್ಟಾಗುತ್ತೆ ಮೈನಸ್ ಇರೋದ್ರಿಂದ -40 ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ತ್ರೋಗ ಹಾಫ್ ಬಿ ಅನ್ನು ಕಳೆದಾಗ ಇಲ್ಲಿ ನಮಗೆ -12 ಬಿ ಇಲ್ಲಿ ಉಳಿತದ. ಸೊ ಈ ಮೈನಸ್ ಇಲ್ಲಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ್ಯಂಗಲ್ B/2 ಅದ. ಈ 2 ಅನ್ನು ಈ ಕಡೆ ಕಳಿಸಿದಾಗ ಆ್ಯಂಗಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ 80 ಡಿಗ್ರಿ ಇಲ್ಲಿ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆ್ಯಂಗಲ್ ಬಿ ಏನಾಗುತ್ತೆ ಇಲ್ಲಿ 80 ಡಿಗ್ರಿ ಇಲ್ಲಿ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.